ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಮಾಡಬಹುದಾದಂತಹ ಒಂದು ಫೇಶಿಯಲನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾವೆಲ್ಲರೂ ಮದುವೆ ಸಮಾರಂಭಕ್ಕೆಲ್ಲ ಹೋದಾಗ ನಮಗೆಲ್ಲರಿಗೆ ಮನಸ್ಸಲ್ಲಿ ಆಸೆ ಇರುತ್ತೆ, ನಮ್ಮ ಮುಖ ಸ್ವಲ್ಪ ಬೆಳ್ಳಗಾಗಿ ಚೆಂದ ಕಾಣಬೇಕು ಅಂತ. ಇವಾಗ ತುಂಬ ಬಿಸಿಲೆಲ್ಲ ತಾಗಿ ಮುಖ, ಕೈ, ಕುತ್ತಿಗೆ ಎಲ್ಲ ಕಪ್ಪಾಗುತ್ತೆ ನೋಡಿ. ನಾವು ಫಂಕ್ಷನಿಗೆಲ್ಲ ಹೋಗುವಾಗ ಸ್ವಲ್ಪ ಬ್ರೈಟಾಗಿ ಇನ್ಸ್ಟೆಂಟಾಗಿ ನಮ್ಮ ಮುಖಕ್ಕೆ ಒಂದು ಗ್ಲೋ ಕೊಡಲಿಕ್ಕೆ ನಮಗೆ ಸುಲಭವಾಗಿ ನಮ್ಮ ಮನೆಯಲ್ಲೇ ಇರುವ ಕೆಲವೊಂದು ಐಟಮ್ಸಿಂದ ಈ ಫೇಶಿಯಲನ್ನು ನಮಗೆ ಮಾಡ್ಬೋದು. ಕೆಲವರಿಗೆ ಪಾರ್ಲರ್ಗೆ ಹೋಗಲಿಕ್ಕೆ ಟೈಮ್ ಇರೋದಿಲ್ಲ, ಇನ್ನು ಕೆಲವರಿಗೆ ಪಾರ್ಲರ್ಗೆ ಹೋಗಲಿಕ್ಕೆ ಇಷ್ಟ ಇರುವುದಿಲ್ಲ, ಇನ್ನು ಕೆಲವರೆಲ್ಲ ಅದು ಕೆಮಿಕಲ್ಸ್ ಬೇಡ ಅಂತ. ಆದರೂ ಸಹ ನಮ್ಮ ಮನಸ್ಸಲ್ಲಿ ನಮಗೆ ಆಸೆ ಇರುತ್ತೆ ಸ್ವಲ್ಪ ಚೆಂದ ಕಾಣಬೇಕು ಅಂತ. ಅಂಥವರಿಗೆ ಈ ವಿಡಿಯೋ ತುಂಬ ಉಪಯುಕ್ತ ಆಗುತ್ತೆ ನೋಡಿ. ನಾನು ಇದನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಟ್ರೈ ಮಾಡ್ತಾ ಇರ್ತೀನಿ. ಧೈರ್ಯವಾಗಿ ನಮಗೆ ಇದನ್ನು ಮಾಡಬಹುದು. ಫಸ್ಟಿಗೆ ನಮ್ಮದೊಂದು ಕ್ಲೆನ್ಸಿಂಗನ್ನು ಮಾಡಬೇಕು. ಅದಕ್ಕೋಸ್ಕರ ಒಂದು ಬೌಲಿಗೆ ನಾನು 1 ಚಮಚ ಮೊಸರನ್ನು ತೊಗೊಂಡಿದ್ದೀನಿ. ಇಷ್ಟು ನಮಗೆ ಬೇಕಾಗೋದಿಲ್ಲ, ಸ್ವಲ್ಪನೇ ಸಾಕು. ಈ ಮೊಸರಿಂದ ಮಾತ್ರ ನಾವು ಒಂದು ಕ್ಲೆನ್ಸಿಂಗನ್ನು ಕೊಡಬೇಕು. ಈ ಮೊಸರಿಂದ ನಾವು ಮುಖಕ್ಕೆ ಒಳ್ಳೆ ಒಂದು ಮಸಾಜ್ ಕೊಟ್ಟರೆ, ಕ್ಲೆನ್ಸಿಂಗ್ ಅಂದರೆ ಒಳ್ಳೆ, ನಾವೀಗ ಪಾರ್ಲರಿಗೆ ಹೋದ ತಕ್ಷಣ ಮುಖಕ್ಕೆಲ್ಲ ಒಳ್ಳೆ ಮಸಾಜ್ ಕೊಡ್ತಾರೆ ನೋಡಿ. ಈ ಮೊಸರಿಂದ ನಾವು ಮಸಾಜನ್ನು ಕೊಡಬೇಕು. ಮುಖಕ್ಕೆ, ಕುತ್ತಿಗೆಗೆಲ್ಲ ಸ್ವಲ್ಪ ಸ್ವಲ್ಪ ಮೊಸರನ್ನು ಕೈಯಲ್ಲಿ ತೆಗೆದು ಇದೇ ರೀತಿ ನಾವು ಫುಲ್ಲು ಮುಖ, ಕುತ್ತಿಗೆ, ನಮ್ಮದು ಕಿವಿಯ ಹಿಂದುಗಡೆ ಎಲ್ಲ ನಾವು ನೈಸಾಗಿ ಮಸಾಜ್ ಕೊಡಬೇಕು. ನಮಗೆ ಟೈಮ್ ಇದ್ದರೆ ಒಂದು 10 ನಿಮಿಷ ಬರೀ ಮೊಸರು ಏನು ಬೇಡ, ಇದೇ ರೀತಿ ಮಸಾಜ್ ಮಾಡಬೇಕು. ಮಾಡಿ ಇಲ್ಲಾಂದರೆ ಒಂದು 5 ನಿಮಿಷ, ಮಿನಿಮಮ್ ಅಂದರೆ 5 ನಿಮಿಷ ಆದರೂ ಮಸಾಜ್ ಮಾಡಬೇಕು. ನಿಮಗೆ ಟೈಮ್ ಇದ್ದರೆ ಒಂದು 10 ನಿಮಿಷ ಮಾಡಬೇಕು. ಸ್ವಲ್ಪ ಸ್ವಲ್ಪ ಮೊಸರನ್ನು ತೆಗೆದು, ಸ್ವಲ್ಪ ಡ್ರೈ ಆಗುತ್ತೆ ಆವಾಗ ಸ್ವಲ್ಪ ಮೊಸರನ್ನು ಕೈಯಿಂದ ಇದೇ ರೀತಿ ತೆಗೆದು ಕುತ್ತಿಗೆ, ಮುಖಕ್ಕೆಲ್ಲ ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಆದಮೇಲೆ ನಾವು ಒಂದು ಬಟ್ಟೆ, ಕಾಟನ್ ಬಟ್ಟೆಯಿಂದ ಇದನ್ನು ಒರೆಸಿ ತೆಗೆದು ತಣ್ಣೀರಲ್ಲಿ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಫಸ್ಟು ನಾವು ಈ ಮಸಾಜ್ ಮಾಡೋದಕ್ಕಿಂತ ಮುಂಚೆ ಸಹ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇರಬೇಕು. ಆಮೇಲೆ ಇದೇ ರೀತಿ ಮಸಾಜ್ ಮಾಡಬೇಕು. ಮಾಡಿದ ಮೇಲೆ ತಣ್ಣೀರಲ್ಲಿ ಕ್ಲೀನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿ ಆದಮೇಲೆ ನೋಡಿ, ನನ್ನ ಕೈಯನ್ನು ತೋರಿಸ್ತಾ ಇದ್ದೀನಿ. ಈಗ ಮಸಾಜ್ ಮಾಡಿರುವ ಕೈಗೆ ಸ್ವಲ್ಪ ಗ್ಲೋನೆಸ್ ಬಂದಿದೆ. ಒಂದೇ ದಿನದಲ್ಲಿ ನಮಗೆ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ದಿನ ನಾವು ಮಸಾಜ್ ಫೇಶಿಯಲ್ ಎಲ್ಲ ಮಾಡಿ ಆದಮೇಲೆ 2ನೇ ದಿನಕ್ಕೆ ಅದರದ್ದು ಗ್ಲೋನೆಸ್ ನಮಗೆ ಗೊತ್ತಾಗೋದು. ಇನ್ನು ಸೆಕೆಂಡ್ ಸ್ಟೆಪ್ ಅಂದರೆ ನಮಗೆ ಒಳ್ಳೆಯ ಒಂದು ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ಬಿಗೋಸ್ಕರ ಮೊಸರಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ತರಿ ಇರುತ್ತೆ ನೋಡಿ, ಮೊಸರು ಜೊತೆ ಮಿಕ್ಸ್ ಮಾಡಿ ನಾವು ಅದರಿಂದ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಿ ಮುಖಕ್ಕೆ ಒಳ್ಳೆ ಗ್ಲೋ ಕೊಡುತ್ತೆ. ಅದರಿಂದ ನಾವಿವಾಗ ಪಾರ್ಲರಲ್ಲೇ ಹೋಗಿ ಸ್ಕ್ರಬ್ ಮಾಡುವಾಗ ನೋಡಿ, ಒಂದು ತರಿ ಇರುತ್ತೆ ನೋಡಿ, ಅದರಿಂದ ಮುಖ ಎಲ್ಲ ಚೆಂದಾಗಿ ಕ್ಲೀನ್ ಆಗುತ್ತೆ ನೋಡಿ. ಅದೇ ರೀತಿ ನಾವು ಅಕ್ಕಿ ಹಿಟ್ಟಿನಿಂದ ಸ್ಕ್ರಬ್ ಮಾಡಿದರೆ ಸಹ ನಮಗೆ ಮನೆಯಲ್ಲೇ ಅದನ್ನು ಮಾಡ್ಬೋದು. ಮೊಸರಿಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಆ ಮಿಶ್ರಣದಿಂದ ಸ್ವಲ್ಪ ಸ್ವಲ್ಪ ಎರಡೂ ಕೈಯಲ್ಲಿ ತೆಗೆದು ನಮ್ಮದು ಮುಖಕ್ಕೆ, ಕುತ್ತಿಗೆಗೆ, ಕಿವಿಯ ಹಿಂದೆ ಭಾಗಕ್ಕೆ ಎಲ್ಲ ಇದೇ ರೀತಿ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡುವಾಗ ತುಂಬ ಹಾರ್ಡಾಗಿ ಮಾಡಬಾರ್ದು. ಆ ಅಕ್ಕಿ ಹಿಟ್ಟಿನ ತರಿ ಎಲ್ಲ ಇರುತ್ತೆ ನೋಡಿ, ಎರಡೂ ಕೈಯಿಂದ ಲೈಟಾಗಿ ಸ್ಕ್ರಬ್ ಮಾಡ್ತಾ ಬರಬೇಕು. ಮತ್ತು ಜಾಸ್ತಿ ನಮ್ಮದು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ನಮ್ಮ ಮೂಗಲ್ಲಿ ಎಲ್ಲ ಇರುತ್ತೆ ನೋಡಿ, ಮತ್ತು ನಮ್ಮದು ಈ ಚಿನ್ನಲ್ಲಿ ಇರುತ್ತೆ, ಅಲ್ಲಿ ಎಲ್ಲ ನಾವು ಸ್ವಲ್ಪ ಜಾಸ್ತಿ ಹೊತ್ತು ಬೆರಳುಗಳಿಂದ ಮಸಾಜ್ ಮಾಡ್ತಾ ಅದನ್ನೆಲ್ಲ ರಿಮೂವ್ ಮಾಡಬೇಕು. ಆಮೇಲೆ ಇನ್ನಿದನ್ನು ಒಳ್ಳೆ ತಣ್ಣೀರಲ್ಲಿ ಕ್ಲೀನ್ ಮಾಡ್ಕೋಬೇಕು. ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ಬಿಸಿ ನೀರಲ್ಲಿ ಮುಖಕ್ಕೆ ಒಂದು ಶಾಖವನ್ನು ಸಹ ಕೊಟ್ಟಾದ ಮೇಲೆ ಆಮೇಲೆ ನಮಗೆ ಫೇಸ್ ಪ್ಯಾಕನ್ನು ಹಾಕಬೇಕು. ಶಾಖವನ್ನು ಕೊಡೋದಿದ್ರೂ ಆಗುತ್ತೆ, ಆದರೆ ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ಶಾಖ ಕೊಟ್ಟರೆ ಅದು ಇನ್ನೂ ಸ್ವಲ್ಪ ಗ್ಲೋನೆಸ್ ಜಾಸ್ತಿ ಆಗುತ್ತೆ. ಇನ್ನು ಫೇಸ್ ಪ್ಯಾಕನ್ನು ರೆಡಿ ಮಾಡೋಣ. ಅದಕ್ಕೋಸ್ಕರ ಒಂದು ಬೌಲಿಗೆ ನಾನು 1 ಚಮಚ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಶಿನ ಹುಡಿ, ಇದು ಆರ್ಗ್ಯಾನಿಕ್ ಆಗಿರುವಂತಹ ಅರಶಿನ ಹುಡಿ. ಆರ್ಗ್ಯಾನಿಕ್ ಆಗಿರುವ ಅರಶಿನ ಹುಡಿ ಇದ್ದರೆ ಅದನ್ನೇ ತೆಗಿಲಿಕ್ಕೆ ಟ್ರೈ ಮಾಡಿ ನೋಡಿ. ಮತ್ತು ಕಡಲೆ ಹಿಟ್ಟಿನ ಬದಲು ನಿಮ್ಮ ಹತ್ರ ಮುಲ್ತಾನಿ ಮಿಟ್ಟಿ ಇದ್ದರೆ 1 ಚಮಚ ಮುಲ್ತಾನಿ ಮಿಟ್ಟಿ ತಗೊಂಡ್ರೂ ಆಗುತ್ತೆ. ಇನ್ನು ಇದಕ್ಕೆ ಸೇರಿಸೋದು ಮೊಸರು. ನಾನಿವಾಗ ಫಸ್ಟಿಗೆ 1 ಚಮಚ ಮೊಸರನ್ನು ಸೇರಿಸಿದ್ದೀನಿ. ನಮಗೆ ಇದು ಫೇಸ್ ಪ್ಯಾಕ್ ರೆಡಿ ಮಾಡಲಿಕ್ಕೆ ಎಷ್ಟು ಮೊಸರು ಬೇಕೋ ಅಷ್ಟನ್ನು ಸೇರಿಸಿದರೆ ಸಾಕು. ನಾನು ಕಡಲೆ ಹಿಟ್ಟು, ಒಂದು ಚಿಟಿಕೆಯಷ್ಟೇ ಅರಶಿನ ಹುಡಿ ಮತ್ತು ಮೊಸರನ್ನು ಸೇರಿಸಿದ್ದೀನಿ. ಇದು ಮೊಸರು
ಮೊಸರು ಸಾಕಾಗೋದಿಲ್ಲ, ಇನ್ನು ಸ್ವಲ್ಪ ಬೇಕಾಗುತ್ತೆ. ಅದಕ್ಕೆ ಎಷ್ಟು ಬೇಕು, ಇದು ಮಿಕ್ಸ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ನಮಗೆ ಸೇರಿಸೋಣ. ಇನ್ನೂ ಸ್ವಲ್ಪ ಇದಕ್ಕೆ ಮೊಸರನ್ನು ಸೇರಿಸ್ತಾ ಇದ್ದೀನಿ. ನಮಗೆ ಫೇಸ್ ಪ್ಯಾಕ್ ಯಾವ ಕನ್ಸಿಸ್ಟೆನ್ಸಿ ಅಂತ ನಮಗೆಲ್ಲರಿಗೆ ಗೊತ್ತಿರುತ್ತೆ. ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನೊಂದು ಅರ್ಧ ಚಮಚದಷ್ಟು ಮೊಸರನ್ನು ಸಹ ಸೇರಿಸಿದ್ದೀನಿ. ಇದು ಮಿಕ್ಸ್ ಮಾಡಿದಾಗ ಇದು ಸಾಕು, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಜಾಸ್ತಿ ನಾವು ಫೇಸ್ ಪ್ಯಾಕ್ ರೆಡಿ ಮಾಡುವಾಗ ಜಾಸ್ತಿ ನೀರು ಥರ ಇರಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ಅದೊಳ್ಳೆ ಮುಖದಲ್ಲಿ ಡ್ರೈ ಆಗಬೇಕು. ಅದಕ್ಕೋಸ್ಕರ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲೇ ನಮ್ಮದು ಫೇಸ್ ಪ್ಯಾಕ್ ಇರಬೇಕು. ಇದಕ್ಕಿಂತ ಜಾಸ್ತಿ ನೀರು ಥರ ಆಗಬಾರ್ದು, ಹಾಗೂ ಇದಕ್ಕಿಂತ ಗಟ್ಟಿ ಆಗಬಾರ್ದು. ಗಟ್ಟಿ ಆದರೆ ಅದು ತುಂಬ ಬೇಗ ಡ್ರೈ ಆಗುತ್ತೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಫಸ್ಟಿಗೆ ನಮ್ಮ ಮುಖಕ್ಕೆ ನಾವು ಕ್ಲೆನ್ಸಿಂಗ್ ಮಾಡಿದ್ದೀವಿ, ಸೆಕೆಂಡ್ ನಾವು ಒಳ್ಳೆ ಸ್ಕ್ರಬ್ ಮಾಡಿದ್ದೀವಿ, ಮಸಾಜ್ ಎಲ್ಲ ಸಿಕ್ಕಿದೆ ನಮ್ಮ ಮುಖಕ್ಕೆ. ಇನ್ನು ನಾವು ಫೇಸ್ ಪ್ಯಾಕನ್ನು ಇದೇ ರೀತಿ ಮುಖಕ್ಕೆಲ್ಲ ಹಚ್ಚಬೇಕು. ತುಂಬ ಸಪೂರಾಗಿಲ್ಲ, ಸ್ವಲ್ಪ ಗಟ್ಟಿಯಾಗಿಯೇ ಮುಖಕ್ಕೆಲ್ಲ, ಕುತ್ತಿಗೆಗೆ, ಕಿವಿಯ ಹಿಂಭಾಗಕ್ಕೆ ನಾವೆಲ್ಲೆಲ್ಲ ಮಸಾಜ್ ಎಲ್ಲ ಮಾಡಿದ್ದೀವೋ ಅಲ್ಲೆಲ್ಲ ಇದೇ ರೀತಿ ನಾವು ರೆಡಿ ಮಾಡಿಟ್ಟಿರುವಂತಹ ಈ ಫೇಸ್ ಪ್ಯಾಕನ್ನು ಹಚ್ಚಿ ಕಮ್ಮಿ ಅಂದರೆ ಒಂದು ಅರ್ಧ ಗಂಟೆ ಬಿಡಬೇಕು. ಆವಾಗ ಅದು ಚೆನ್ನಾಗಿ ಮುಖಕ್ಕೆಲ್ಲ ಹಿಡ್ಕೊಂಡು ಡ್ರೈ ಆಗಬೇಕು. ನಾವು ಫೇಸ್ ಪ್ಯಾಕ್ ಹಾಕಿದ ಮೇಲೆ ಮುಖ ಫುಲ್ ಡ್ರೈ ಆದ ಮೇಲೆ ಒಂದು ಬಟ್ಟೆಯನ್ನು ತಣ್ಣೀರಲ್ಲಿ ಮುಳುಗಿಸಿ, ಆಮೇಲೆ ಆ ಬಟ್ಟೆ, ಒದ್ದೆ ಇರುವ ಬಟ್ಟೆಯಿಂದ ನಾವು ಲೈಟಾಗಿ ನಮ್ಮದು ಫೇಸ್ ಪ್ಯಾಕನ್ನು ರಿಮೂವ್ ಮಾಡಬೇಕು. ಆಮೇಲೆ ಫಸ್ಟ್ ದಿನ ಸೋಪೆಲ್ಲ ಹಾಕಿ ಮುಖವನ್ನು ಕ್ಲೀನ್ ಮಾಡಬಾರ್ದು. ಎರಡನೇ ದಿನ ನಾವು ಸೋಪ್ ಹಾಕಿ ಮುಖವನ್ನು ಕ್ಲೀನ್ ಮಾಡಬೇಕು. ಟ್ರೈ ಮಾಡಿ ನೋಡಿ.